ಲಾರೆನ್ಸ್ ಬಿಷ್ಣೋಯ್ ಉಗ್ರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಗ್ರರಿಗೆ ಬೆದರಿಕೆ ಹಾಕಿದ್ದಾರೆ. ಬಿಷ್ಣೋಯ್ ಗ್ಯಾಂಗ್ ಆಕ್ಟಿವ್ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನದ ಉಗ್ರನಿಗೆ ಅಲ್ಲಿನ ಸರ್ಕಾರ ಹೆಚ್ಚಿನ ಭದ್ರತೆಯನ್ನು ಕೊಡ್ತಾ ಇದೆ. ಎಷ್ಟೇ ಭದ್ರತೆ ಇದ್ದರೂ ಒಳಹೊಕ್ಕು ಹೊಡಿತೀವಿ ಅಂತ ಶಪಥ ಮಾಡಿದ್ದಾರೆ ಬಿಷ್ಣೋಯ್ ಗ್ಯಾಂಗ್ನ ಹೋರಾಟಗಾರರು. ಹೌದು, ಬಿಷ್ಣೋಯ್ ಗ್ಯಾಂಗ್ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ನನ್ನ ನರಕಕ್ಕೆ ಕಳುಹಿಸುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಘೋಷಣೆ ಮಾಡಿದೆ. ಪಹಲ್ಗಾಮ್ನಲ್ಲಿ ನಡೆದ 26 ಅಮಾಯಕರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳುವ ಪ್ರತಿಜ್ಞೆ ಮಾಡಿದೆ. ಮುಗ್ಧ ಜೀವಗಳನ್ನು ಬಲಿ ತೆಗೆದುಕೊಂಡವರನ್ನ ಹುಡುಕಿ ಪರಲೋಕಕ್ಕೆ ಪಾರ್ಸಲ್ ಮಾಡುವ ಪ್ರಮಾಣ ಮಾಡಿದೆ. ಉಗ್ರರಿಗೆ ರಕ್ಷಣೆ ಕೊಡ್ತಿರೋ ಪಾಕಿಸ್ತಾನಕ್ಕೂ ಬಿಷ್ಣೋಯ್ ಗ್ಯಾಂಗ್ ಎಚ್ಚರಿಕೆ ನೀಡಿದೆ. ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿಯೇ ಪಾಕಿಸ್ತಾನಕ್ಕೆ ಬೆದರಿಕೆಯನ್ನಾಕಿದೆ. ಉಗ್ರ ಹಫೀಜ್ ಸಯೀದ್ನ ಫೋಟೋವನ್ನ ಪೋಸ್ಟ್ ಮಾಡಿ ಆ ಫೋಟೋ ಮೇಲೆ ಕ್ರಾಸ್ ರೆಡ್ ಮಾರ್ಕ್ ಮಾಡಿ ಟಾರ್ಗೆಟ್ ಮಾಡಲಾಗಿದೆ. ಅಲ್ಲಿ ಬರೆದಿರುವ ಸಾಲುಗಳು ಬಿಷ್ಣೋಯ್ ಗ್ಯಾಂಗ್ ಎಷ್ಟರ ಮಟ್ಟಿಗೆ ಆಕ್ರೋಶಗೊಂಡಿದೆ ಅನ್ನೋದನ್ನು ಸೂಚಿಸುತ್ತೆ. ಪೋಸ್ಟ್ನಲ್ಲಿ ಈ ರೀತಿ ಬರೆಯಲಾಗಿದೆ: ಜೈ ಶ್ರೀರಾಮ್, ರಾಮ್ ರಾಮ್. ಎಲ್ಲ ಸಹೋದರರಿಗೂ ಪಹಲ್ಗಾಮ್ನಲ್ಲಿ ಯಾವುದೇ ತಪ್ಪು ಮಾಡದ ನಮ್ಮ ಅಮಾಯಕ ಸಹೋದರರನ್ನ ಹತ್ಯೆ ಮಾಡಿರುವ ಉಗ್ರರ ವಿರುದ್ಧ ಆದಷ್ಟು ಬೇಗನೆ ಸೇಡು ತೀರಿಸಿಕೊಳ್ತೇವೆ. ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಎಂತಹ ವ್ಯಕ್ತಿಯನ್ನು ಹೊಡಿತೀವಿ ಅಂದರೆ ಆತ 1,00,000 ಜನರಿಗೆ ಸಮನಾಗಿ ಇರ್ತಾನೆ. ನೀವು ಕೈ ನೀಡಿದ್ರೆ ನಾವು ಅಪ್ಪುಗೆ ನೀಡ್ತೇವೆ, ನೀವು ಕಣ್ಣು ತೋರಿಸಿದ್ರೆ ಕಣ್ಗಳನ್ನೇ ಕಿತ್ತಾಕ್ತೇವೆ, ನೀಚ ಕೆಲಸ ಮಾಡಿದರೆ ಟೊಳ್ಳು ಇಟ್ಟಿಗೆಯ ಏಟಿಗೆ ಪ್ರತಿಯಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ಗಟ್ಟಿ ಕಲ್ಲಿನಿಂದ ಉತ್ತರ ಕೊಡ್ತೇವೆ ಅಂತ ಎಚ್ಚರಿಕೆಯ ಸಾಲುಗಳನ್ನು ಬರೆಯಲಾಗಿದೆ. ನಂತರ ಲಾರೆನ್ಸ್ ಬಿಷ್ಣೋಯ್ ಗ್ರೂಪ್, ಜಿತೇಂದ್ರ ಗೋಗಿ ಗ್ರೂಪ್, ಹಾಸಿಂ ಬಾಬಾ, ಕಾಲಾ ರಾಣಾ, ಗೋಲ್ಡಿಬಾರ್, ರೋಹಿತ್ ಗೋದಾರ ಎನ್ನುವ ಹೆಸರುಗಳನ್ನು ಕೊನೆಯಲ್ಲಿ ಬರೆಯಲಾಗಿದ್ದು ಜೈ ಹಿಂದ್, ಜೈ ಭಾರತ್ ಅಂತ ಪೋಸ್ಟ್ನ ಅಂತ್ಯದಲ್ಲಿ ಬರೆಯಲಾಗಿದೆ. ಈ ಪೋಸ್ಟನ್ನು ಜೈ ಶ್ರೀರಾಮ್ ಎನ್ನುವ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಲಾಗಿದ್ದು ಇದು ಬಿಷ್ಣೋಯ್ ಗ್ಯಾಂಗ್ನ ಪೋಸ್ಟ್ ಹೌದೋ ಅಲ್ಲವೋ ಇನ್ನೂ ಖಚಿತವಾಗಿಲ್ಲ. ಮತ್ತೊಂದು ಕಡೆ ಬೈಸರನ್ ಕಣಿವೆಯ ಹುಲ್ಲುಗಾವಲುಗಳಲ್ಲಿ 26 ಪ್ರವಾಸಿಗರ ಹತ್ಯಾಕಾಂಡಕ್ಕೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹಿಂದೆ ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್ ಮತ್ತು ಪಾಕಿಸ್ತಾನಿ ಸೇನೆಯ ಪಾತ್ರವಿದೆ ಎಂಬುದನ್ನು ಭಾರತದ ರಾಷ್ಟ್ರೀಯ ತನಿಖಾ ಸಂಸ್ಥೆ ನಡೆಸ್ತಾ ಇರುವ ವಿಚಾರಣೆಯಿಂದ ಈಗಾಗಲೇ ಖಚಿತವಾಗಿದೆ. ಭಾರತದ ವಿರುದ್ಧ ಸಂಚು ರೂಪಿಸ್ತಾ ಇರುವ 2008ರ ಮುಂಬೈ ದಾಳಿ ಸಂಚುಕೋರ ಲಷ್ ಹಫೀಜ್ ಸಯೀದ್ ಪಾಕಿಸ್ತಾನದ ಲಾಹೋರ್ನಲ್ಲಿ ಅಡಗಿಕೊಂಡಿದ್ದಾನೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಹಫೀಜ್ ಸಯೀದ್ ಜೈಲಿನಲ್ಲಿದ್ದಾನೆ ಅಂತ ಪಾಕಿಸ್ತಾನ ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಬಂದಿರೋದು ಇದೀಗ ಬಯಲಾಗಿದೆ. ಪಹಲ್ಗಾಮ್ ದಾಳಿಯ ನಂತರ ಹಫೀಜ್ ಸಯೀದ್ನನ್ನ ಭಾರತ ಹುಡುಕಿ ಹೊಡೆಯುತ್ತೆ ಅನ್ನೋದನ್ನು ಅರಿತಿರುವ ಪಾಕ್ ಸರ್ಕಾರ ಉಗ್ರ ಹಫೀಜ್ ಸಯೀದ್ನ ರಕ್ಷಣೆಗೆ ಮುಂದಾಗಿದೆ. ಈಗಾಗಲೇ ಪಾಕ್ ಸರ್ಕಾರ ಈ ಉಗ್ರನ ಭದ್ರತೆಯನ್ನು 4 ಪಟ್ಟು ಜಾಸ್ತಿ ಮಾಡಿದೆ. ಈ ಕಚಡ ಉಗ್ರನ ಭದ್ರತೆಗೆ ಪಾಕಿಸ್ತಾನ ತನ್ನ ಸಶಸ್ತ್ರ ಪಡೆಗಳ ಸಿಬ್ಬಂದಿಯನ್ನು 24 ಗಂಟೆಯೂ ನಿಯೋಜನೆ ಮಾಡಿ ಭಯೋತ್ಪಾದಕನ ರಕ್ಷಣೆ ಮಾಡ್ತಾ ಇರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿದೆ. ಪಹಲ್ಗಾಮ್ ಹತ್ಯಾಕಾಂಡದ ಕಿಂಗ್ ಪಿನ್ ಮಾಸ್ಟರ್ ಮೈಂಡ್ ರಕ್ಕಸ ಹಫೀಜ್ ಸಯೀದ್ ಪಾಕಿಸ್ತಾನದಲ್ಲಿ ಸೇಫ್ ಆಗಿದ್ದಾನೆ ಅನ್ನೋದು ವಿಡಿಯೋ ಸಮೇತ ಬಹಿರಂಗವಾಗಿದೆ. ಟೈಟ್ ಸೆಕ್ಯೂರಿಟಿಯಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇರುವ ಬಗ್ಗೆ ಮಾಧ್ಯಮವೊಂದು ವರದಿ ಮಾಡಿದೆ. ಜನರ ಮಧ್ಯೆ ಖಾಸಗಿ ಪಾರ್ಕ್, ಮದರಸಾ ಹೊಂದಿರುವ ದೊಡ್ಡ ಕಟ್ಟಡದಲ್ಲಿ ಜೀವನ ನಡೆಸುತ್ತಿದ್ದಾನೆ. ಈತ ವಾಸಿಸ್ತಾ ಇರುವ ಜಾಗದ ಉಪಗ್ರಹ ಇಮೇಜ್ ವಿಡಿಯೋ ಇದೀಗ ವೈರಲ್ ಆಗಿದೆ. ಲಾಹೋರ್ನ ಮೊಹಲ್ಲಾ ಜೋಹರ್ ಟೌನ್ನಲ್ಲಿ ಹಫೀಜ್ ಸಯೀದ್ನ ಮನೆಯಿದ್ದು ಈ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಪಾಕಿಸ್ತಾನ ಸೇನೆ, ಐಎಸ್ಐ ಮತ್ತು ಲಷ್ಕರ್ ಕಾರ್ಯಕರ್ತರು ಜಂಟಿಯಾಗಿ ಸಯೀದ್ನ ರಕ್ಷಣೆಯನ್ನು ನೋಡಿಕೊಳ್ತಿದ್ದಾರೆ. ಆತ ವಾಸವಿರುವ ಮನೆಯ ಕಾಂಪೌಂಡ್ನಿಂದ ಸುತ್ತಲೂ ಮೇಲ್ವಿಚಾರಣೆ ಮಾಡಲು ಡ್ರೋನ್ ಹಾರಾಟವನ್ನು ನಿಯೋಜಿಸಲಾಗಿದೆ ಮತ್ತು 4 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ರಸ್ತೆಗಳಲ್ಲಿ ಹೆಚ್ಚಿನ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಮತ್ತು ಹಫೀಜ್ ಸಯೀದ್ ಮನೆಯ ಬಳಿ ಯಾವುದೇ ನಾಗರಿಕರ ಸಂಚಾರಕ್ಕೆ ಅವಕಾಶವಿಲ್ಲ ಮತ್ತು ಈ ಪ್ರದೇಶದಲ್ಲಿ ಇತರ ಡ್ರೋನ್ಗಳನ್ನು ಸಹ ನಿಷೇಧಿಸಲಾಗಿದೆ ಎಂಬ ಬಲ್ಲ ಮೂಲಗಳು ತಿಳಿಸಿವೆ. ಒಟ್ಟಾರೆ ಹಫೀಜ್ ಸಯೀದ್ ಬಂಧನದಲ್ಲಿದ್ದಾನೆ. ಉಗ್ರ ಚಟುವಟಿಕೆಗೆ ಹಣಕಾಸು ಸಹಾಯ ಮಾಡಿದ ಆರೋಪದ ಮೇಲೆ ಬಂಧಿಸಲಾಗಿದೆ ಅಂತ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದ ಪಾಕಿಸ್ತಾನದ ನಿಜ ಬಣ್ಣ ಬಯಲಾಗಿದೆ.
77 ವರ್ಷದ ಹಫೀಜ್ ಸಯೀದ್ನನ್ನು ಭಾರತ ಹಾಗೂ ಅಮೆರಿಕದ ತನಿಖಾ ಸಂಸ್ಥೆಗಳು ಹುಡುಕಾಡ್ತಿವೆ. ಅಮೆರಿಕ ಕೂಡ ಹುಡುಕ್ತಾ ಇರುವ ಇಂತಹ ಉಗ್ರನ ರಕ್ಷಣೆ ಮಾಡ್ತಾ ಇರುವ ಪಾಪಿ ಪಾಕಿಸ್ತಾನ ಇದೀಗ ಭಾರತದಿಂದ ಕಾಪಾಡಿ ಅಂತ ಅಮೆರಿಕ ಬಳಿ ಹೋಗ್ತಾ ಇರೋದು ಹಾಸ್ಯಾಸ್ಪದವಾಗಿದೆ. ಪಾಕ್ನ ಕಚಡ ಬುದ್ಧಿ ಅಮೆರಿಕಾಗೂ ತಿಳಿದಿದೆ. ಹಾಗಾಗಿ ಅಮೆರಿಕ ಭಾರತಕ್ಕೆ ತನ್ನ ಬೆಂಬಲವನ್ನ ನೀಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.